श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः शङ्करपादुकाभ्यां। ಶಂಕರ ಭಾನು ಚಾನಲ್ ವೀಕ್ಷಕರು, ವೇದಾಂತಿಗಳು, ಅಧ್ಯಾತ್ಮ ಜ್ಞಾನ ಪಿಪಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ನಿಜವಾದ ಸ್ವರೂಪವನ್ನು ಕಾಣಬೇಕಾದರೆ ಅವರು ಬರೆದಿರುವಂಥ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಇಂದು ನಾನು ಮುಂಡಕೋಪನಿಷತ್ತಿನಿಂದ ಒಂದು ಮಂತ್ರವನ್ನು ಆರಿಸಿಕೊಂಡು ಅದರ ಅರ್ಥವನ್ನು ತಿಳಿಸ್ತೇನೆ. ಸೊಗಸಾದ ಮಂತ್ರ. ಬ್ರಹ್ಮಜ್ಞಾನದಿಂದಾಗುವ ಪ್ರಯೋಜನವೇನು? ಇಂದು ಪ್ರಯೋಜನ ಯುಗ. BSc ಮಾಡಿದರೆ ಏನು ಪ್ರಯೋಜನ? BE ಮಾಡಿದರೆ ಏನು ಪ್ರಯೋಜನ? ಇನ್ನು ಮೆಡಿಕಲ್ ಓದಿ MBBS ಮಾಡಿದರೆ ಏನು ಪ್ರಯೋಜನ ಅಂತ ಪ್ರತಿಯೊಂದಕ್ಕೂ ಪ್ರಯೋಜನವೇನು ಅಂತಾರೆ. ಅದೇ ರೀತಿಯಲ್ಲಿ ಮುಂಡಕೋಪನಿಷತ್ತು ಜಿಜ್ಞಾಸು ಜನಗಳಿಗೆ ಬ್ರಹ್ಮಜ್ಞಾನದ ಪ್ರಯೋಜನವೇನು ಎನ್ನುವುದನ್ನು ಸುಂದರವಾಗಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅದು ನೋಡೋಣ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಇದೊಂದು ಮಂತ್ರ. ಅಥರ್ವವೇದಕ್ಕೆ ಸೇರಿರುವ ಮುಂಡಕೋಪನಿಷತ್ತಿನ ಒಂದು ಮಂತ್ರ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತಸ್ಮಿನ್ ಪರಾವರೆ ಬ್ರಹ್ಮಣಿ ಆತ್ಮತ್ವೇನ ದೃಷ್ಟೇ ಸತಿ. ಶಾಂಕರ ಭಾಷ್ಯ. ಪರಬ್ರಹ್ಮವನ್ನು ತಿಳಿದುಕೊಂಡರೆ, ಪರಬ್ರಹ್ಮವು ತಿಳಿಯಲ್ಪಟ್ಟರೆ, ಪರಬ್ರಹ್ಮದ ವಿಶೇಷಣವೇನು? ಪರಾಪರೆ. ಪರ ಮತ್ತು ಅಪರ. ಪರ ಎಂದರೆ ಕಾರಣ, ಅಪರ ಎಂದರೆ ಕಾರ್ಯ. ಕಾರಣ ರೂಪದಿಂದಲೂ ಕಾರ್ಯರೂಪದಿಂದಲೂ ತೋರುತ್ತಿರುವಂಥ ತತ್ವ ಪರಬ್ರಹ್ಮ ತತ್ವ. ಜನ್ಮ ಆದ್ಯಸ್ಯ ಯತಃ ಪರಬ್ರಹ್ಮವೇ ಈ ಜಗತ್ತಿಗೆ ಉಪಾದಾನ ಕಾರಣವೂ ಆಗಿದೆ, ನಿಮಿತ್ತ ಕಾರಣವೂ ಆಗಿದೆ. ಇಂಥ ಪರಬ್ರಹ್ಮವನ್ನು ತಿಳಿದುಕೊಂಡರೆ ಅಂತ ಇದೆ. ಇದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾಷ್ಯ. ಸಾಕ್ಷಾತ್
ಅಹಮಸ್ಮೀತಿ ಆತ್ಮತ್ವೇನ ದೃಷ್ಟೇ ಸತಿ. ನೋಡಿ, ಈ ಪರಬ್ರಹ್ಮವನ್ನು ತಿಳಿಯುವುದೆಂದರೆ ಪರಬ್ರಹ್ಮವು ಜಗತ್ತಿಗೆಲ್ಲ ಕಾರಣವಾಗಿದೆಯಂತೆ, ಪರಬ್ರಹ್ಮವೇ ಕಾರ್ಯರೂಪದಿಂದಲೂ ತೋರುತ್ತಿದೆಯಂತೆ, ಅಂತೆ ಕಂತೆ ಸಂತೆ ಸಮಾಚಾರವಲ್ಲ. ವಿವೇಕದಿಂದ ವಿಚಾರದಿಂದ ವಸ್ತುತಂತ್ರ ಜ್ಞಾನವನ್ನು ಮಾಡಿಕೊಂಡರೆ ತಸ್ಮಿನ್ ಪರಾವರೇ ಬ್ರಹ್ಮಣಿ ಆತ್ಮತ್ವೇನ ದೃಷ್ಟೇ ಸತಿ, ಇಂಥ ಪರಬ್ರಹ್ಮವನ್ನು ನಾನೇ ಆಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅಯಮಹಮಸ್ಮಿ ಎಂದು ತಿಳಿದುಕೊಂಡರೆ ಅದರಿಂದ ಆಗುವ ಪ್ರಯೋಜನ 3. 1. ಭಿದ್ಯತೆ ಹೃದಯ ಗ್ರಂಥಿ, ಹೃದಯದ ಒಳಗಿರುವಂಥ ಎಲ್ಲ ಗ್ರಂಥಿಗಳು ಭಿನ್ನವಾಗಿ ಹೋಗುತ್ತವೆ. ಇದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸುಂದರವಾದ ಭಾಷ್ಯ. ಭಿದ್ಯತೆ ಹೃದಯ ಗ್ರಂಥಿ ಅವಿದ್ಯಾವಾಸನಾ ಪ್ರಚಯ ಬುದ್ಧ್ಯಾಶ್ರಯ ಕಾಮಃ. ಕಾಮವು ಅಜ್ಞಾನಿಗಳನ್ನು ಹಾಳು ಮಾಡ್ತಾ ಇದೆ. ಕಾಮಗಳೇ ಅಜ್ಞಾನಿಗಳಿಗೆ ಮೃತ್ಯು. ಗೊತ್ತಿಲ್ಲ ಪಾಪ ಅವರಿಗೆ, ಆ ಸೈಟ್ ಬೇಕು, ಈ ಮನೆ ಬೇಕು, ಚಿನ್ನದ ಸರ ಬೇಕು, ಅಂಥ ಪತ್ನಿ ಬೇಕು, ಇಂಥ ಮಕ್ಕಳು ಬೇಕು, ಅರಮನೆ ಬೇಕು, ಸತ್ತ ಮೇಲೆ ಸ್ವರ್ಗ ಬೇಕು, ಬೇಕು ಬೇಕು ಬೇಕುಗಳು. ಈ ಕಾಮಗಳಿಗೆ ಬ್ರೇಕೇ ಇಲ್ಲ. ಬ್ರಹ್ಮಜ್ಞಾನ ಉಂಟಾಗಿ ಬಿಟ್ಟರೆ ಅದರಿಂದ ಬ್ರಹ್ಮಾನಂದವೇ ದೊರಕುವುದರಿಂದ ಅಂಥ ಬ್ರಹ್ಮಜ್ಞಾನಿಗೆ, ಆತ್ಮಜ್ಞಾನಿಗೆ ಸರ್ವೇ ಕಾಮ, ಎಲ್ಲ ಕಾಮಗಳು ಕರಗಿ ಹೋಗುತ್ತವೆ. ಕಾಮಾಯೇಸ್ಯ ಹೃದಯ ಶ್ರಿತಾ, ಇಲ್ಲಿ ಬರೀತಾರೆ. ಹೃದಯ ಗ್ರಂಥಿ ಎನ್ನುವ ಮಾತಿಗೆ ಹೃದಯದಲ್ಲಿ ಅಂತಃಕರಣದಲ್ಲಿ ಇರುವ ಅವಿದ್ಯಾವಾಸನಾ ಪ್ರಚಯ, ಅವಿದ್ಯಾವಾಸನೆಯಿಂದ ಗಟ್ಟಿಯಾಗಿಬಿಟ್ಟಿದೆ. ಕಾಮಗಳು ಕರಗುವಂತೆಯೇ ಇಲ್ಲ. ಇಂಥ ಎಲ್ಲ ಕಾಮಗಳು ಬ್ರಹ್ಮಜ್ಞಾನದಿಂದ ಕರಗಿ ಹೋಗುತ್ತವೆ. 2. ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಕತ್ತರಿಸಿ ಹೋಗುತ್ತವೆ. ಬರೀತಾರೆ ಶಂಕರಾಚಾರ್ಯರವರು. ಲೌಕಿಕಾನಾಂ ಆಮರಣಾತ್ ಗಂಗಾ ಸ್ರೋತೋವತ್ ಪ್ರವೃತ್ತಾಃ ಸರ್ವೇ ಸಂಶಯಾಃ ವಿಚ್ಛೇದಮಾಯಾಂತಿ. ಅಜ್ಞಾನಿಗಳಿಗೆ ಸಂಶಯಗಳು ಮತ್ತೆ ಮತ್ತೆ ಇರ್ತಾ ಇರುತ್ತೆ. ಎಷ್ಟು ದಿವಸ? ಆ ಮರಣಾತ್, ಸಾಯುವವರೆಗೂ ಸಂಸಾರ. ಇದನ್ನು ಮಾಡಬೇಕೇ ಬಿಡಬೇಕೇ, ಒಳ್ಳೆಯದೇ ಕೆಟ್ಟದ್ದೇ, ನಾನು ಸಂಸಾರಿಯೇ ಪರಬ್ರಹ್ಮ ಸ್ವರೂಪನೇ ಅಂತ ಸಂಶಯ. ಲೌಕಿಕ ಜನಗಳಿಗೆ, ಅಜ್ಞಾನಿಗಳಿಗೆ ಸಾಯುವವರೆಗೂ ಕೂಡ ಗಂಗಾ ಸ್ರೋತೋವತಿ, ಗಂಗಾ ನದಿಯ ಪ್ರವಾಹದಂತೆ ಗಂಗಾ ನದಿ ಹರಿತಾ ಇದೆ. ಎಷ್ಟು ದಿವಸ? ದಿನ ಹರಿಯುತ್ತೆ, ಪ್ರತಿದಿನವೂ ಹರಿತಾ ಇದೆ. ಅಮಾವಾಸ್ಯ ಹುಣ್ಣಿಮೆ ಎನ್ನದೆ, ಮಂಗಳವಾರ ಶುಕ್ರವಾರ ಶನಿವಾರ ಎನ್ನದೆ ಯಾವಾಗಲೂ ಹರಿತಾ ಇದೆ. ಅದೇ ರೀತಿಯಲ್ಲಿ ಅಜ್ಞಾನಿಗಳ ಮನಸ್ಸಿನಲ್ಲಿ ನೂರಾರು ಸಹಸ್ರಾರು ಸಂಶಯಗಳು. ಎಲ್ಲ ಸಂಶಯಗಳು ಬ್ರಹ್ಮಜ್ಞಾನಿಗೆ ಛಿದ್ಯಂತೆ ಕತ್ತರಿಸಿ ಹೋಗುತ್ತವೆ. ಯಾವ ಸಂಶಯವೂ ಇಲ್ಲ. ಯಾರಿಗೆ? ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದಂಥವನಿಗೆ. ಮುಂದೆ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಕ್ಷೀಯಂತೆ ಸರ್ವಕರ್ಮಾಣಿ. ಈ ಬ್ರಹ್ಮಜ್ಞಾನಿಗೆ ಎಲ್ಲ ಕರ್ಮಗಳು ಕೂಡ ಸಂಪೂರ್ಣವಾಗಿ ಕ್ಷಯವಾಗುತ್ತವೆ. ಸರ್ವಕರ್ಮ ಕ್ಷಯ. ಪ್ರಾರಬ್ಧ ಒಂದನ್ನು ಬಿಟ್ಟು ಸಂಚಿತ ಕರ್ಮಗಳು, ಆಗಾಮಿ ಕರ್ಮಗಳು, ಎಲ್ಲ ಕರ್ಮಗಳು ಕರಗಿ ಹೋಗುತ್ತವೆ. ಬ್ರಹ್ಮಜ್ಞಾನಿಗೆ ಈ ಪ್ರಾರಬ್ಧ ಕರ್ಮದಿಂದ ಬಂದಿರುವ ಶರೀರವು ಬಿದ್ದ ಮೇಲೆ ಪುನಃ ಶರೀರಾಂತರವಿಲ್ಲ. ಬ್ರಹ್ಮಜ್ಞಾನಿಗೆ ಜನ್ಮಾಂತರವಿಲ್ಲ. ಜನ್ಮಾಂತರಕ್ಕೆ ಕಾರಣವಾಗಿರುವ ಎಲ್ಲ ಕರ್ಮಗಳು ಸಂಪೂರ್ಣವಾಗಿ ಕರಗಿ ಹೋಗಿವೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ, ಭಗವಂತನ ವಾಣಿ ಭಗವದ್ಗೀತೆಯಲ್ಲಿ.
ಯಾರು ಬ್ರಹ್ಮಜ್ಞಾನಿ ಅಂದರೆ ಜ್ಞಾನ ಅಗ್ನಿ ದಗ್ಧ ಕರ್ಮ, ಜ್ಞಾನವೆಂಬ ಬೆಂಕಿಯಿಂದ ಎಲ್ಲ ಕರ್ಮಗಳು ಸ್ವಲ್ಪ ಬೂದಿಯಾಗಿಬಿಟ್ಟಿವೆ. ಇಂಥ ಬ್ರಹ್ಮಜ್ಞಾನವನ್ನು ಎಲ್ಲರೂ ಹೊಂದಬೇಕು. ಬರಿತ ಶಂಕರಾಚಾರ್ಯರವರು ಅಪ್ರವೃತ್ತ ಫಲಾನಿ ಪ್ರಾಕ್ತನಾನಿ ಜ್ಞಾನೋತ್ಪತ್ತಿ ಸಹಭಾವೀನಿ ಚ ಸರ್ವಾಣಿ ಕರ್ಮಾಣಿ ಚೀಯಂತೆ. ಬ್ರಹ್ಮಜ್ಞಾನ ಉಂಟಾದ ಮೇಲೆ ಸಾಯುವವರೆಗೆ ಏನೇನು ಕರ್ಮಗಳನ್ನು ಮಾಡಿದ್ದಾನೆಯೋ ಆ ಕರ್ಮಗಳಲ್ಲಿ ಕರ್ತೃತ್ವ ಬುದ್ಧಿ ಇಲ್ಲ, ಭೋಕ್ತೃತ್ವ ಬುದ್ಧಿ ಇಲ್ಲ, ಕರ್ಮ ಸಂಘವಿಲ್ಲ. ಅವಿದ್ಯಾ ಕಾಮ ಕರ್ಮಗಳನ್ನು ಸುಟ್ಟು ಬೂದಿ ಮಾಡಿಕೊಂಡಿರೋಣದರಿಂದ ಬ್ರಹ್ಮಜ್ಞಾನಿಗೆ ಜನ್ಮಾಂತರವಿಲ್ಲ. ಇದು ತಸ್ಮಿನ್ ದೃಷ್ಟೇ ಪರಾವರೆ. ಇಂಥ ಪರಬ್ರಹ್ಮವನ್ನು ಯಾವ ಪುಣ್ಯಾತ್ಮ ನಾನೇ ಬ್ರಹ್ಮ, ನಾನು ಬ್ರಹ್ಮಕ್ಕಿಂತ ಭಿನ್ನನಲ್ಲ, ಆದರೆ ನಾನೇ ರಾಮಚಂದ್ರ ಅಲ್ಲ, ನಾನು ರಾಮ ಅಂದ್ಬಿಟ್ರೆ ರಾಮನ ಪತ್ನಿಯಾದಂಥ ಸೀತೆ ಕೋಪ ಬರುತ್ತೆ. ಇಲ್ಲಿ ಹೇಳಿರುವಂಥ ಪರಬ್ರಹ್ಮ ನಿರ್ವಿಕಾರವಾಗಿರುವ ಸಚ್ಚಿದಾನಂದ ರೂಪವಾಗಿರುವಂಥ ಪರಬ್ರಹ್ಮವನ್ನು ಯಾರು ನಾನೆಂದು ತಿಳಿದುಕೊಳ್ಳುತ್ತಾರೆಯೋ ಅಂಥ ಬ್ರಹ್ಮಜ್ಞಾನಿಗಳಿಗೆ ಮುಂಡಕೋಪನಿಷತ್ತಿನಲ್ಲಿ 3 ವಿಧವಾದಂಥ ಫಲಗಳನ್ನು ಹೇಳಿದ್ದಾರೆ. ಒಂದು, ಭಿದ್ಯತೆ ಹೃದಯ ಗ್ರಂಥಿ, ಎಲ್ಲ ಕಾಮಗಳು ಕರಗಿ ಹೋಗುತ್ತವೆ. ಎರಡನೇದು, ಛಿದ್ಯಂತೆ ಸರ್ವ ಸಂಶಯ, ಲೌಕಿಕ ಸಂಶಯ, ವೇದಾಂತದ ಸಂಶಯ, ಬ್ರಹ್ಮಜ್ಞಾನ, ಮೋಕ್ಷದ ವಿಷಯದಲ್ಲಿ ಇರುವಂಥ ಎಲ್ಲ ಸಂಶಯಗಳು ಸಂಪೂರ್ಣವಾಗಿ ಚಿನ್ನವಾಗುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಇವನಿಗೆ ಎಲ್ಲ ಕರ್ಮಗಳು ಕರಗಿ ಹೋಗುತ್ತವೆ. ಇವನು ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಬ್ರಹ್ಮಸ್ವರೂಪನೇ ಆಗಿದ್ದುಕೊಂಡು ಮರಣಾನಂತರ ಬ್ರಹ್ಮವನ್ನೇ ಸೇರುತ್ತಾನೆ ಎಂದು ಈ ಉಪನಿಷತ್ತು ಹೇಳ್ತಾ ಇದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ನಮಗೆ ಬ್ರಹ್ಮಜ್ಞಾನ ಉಂಟಾಗಿ ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಳುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.